ತವರು ಮನೆಯಿಂದ ಈ ವಸ್ತುಗಳನ್ನು ತಂದರೆ ನಿಮ್ಮ ಅದೃಷ್ಟವೇ ಬದಲಾಗುತ್ತದೆ. ಈಗ ಹೇಳುವ ವಸ್ತುಗಳನ್ನು ಯಾರಾದರೆ ತವರು ಮನೆಯಿಂದ ತಂದುಕೊಳ್ಳುತ್ತಾರೋ ಅವರಿಗೆ ಅದೃಷ್ಟಲಕ್ಷ್ಮಿ ಬಂದ ಹಾಗೆ. ಅವರ ಜೀವನನೇ ಬದಲಾಗಿ ಬಿಡುತ್ತದೆ. ಸಾಲಬಾಧೆಗಳು, ಆರ್ಥಿಕ ತೊಂದರೆಗಳು ಇದ್ದರೆ ಲಕ್ಷ್ಮೀದೇವಿಯ ಆಶೀರ್ವಾದ, ಕೃಪಾ ಕಟಾಕ್ಷ ನಿಮ್ಮ ಮೇಲಿರುತ್ತದೆ. ಹಾಗೆ ಅಂದುಕೊಂಡಿದ್ದನ್ನು ಸಾಧಿಸಲು ದೇವರ ಕೃಪೆ ಸದಾ ಇರುತ್ತದೆ ಎಂದು ಪಂಡಿತರು ಹೇಳುತ್ತಾರೆ. ತವರು ಮನೆಯಿಂದ ಬೆಲ್ಲವನ್ನು ತಂದರೆ ಬೆಲ್ಲಕ್ಕೆ ಅತ್ಯಂತ ಶಕ್ತಿ ಇದೆ. ಹಾಗೆ ಆ ಬೆಲ್ಲವನ್ನು ಉಪಯೋಗಿಸಿದರೆ ಅವರಿಗೆ ಇರುವ ಋಣಬಾಧೆಗಳು ತೊಲಗುತ್ತವೆ. ಬೆಲ್ಲಕ್ಕೆ ಅಷ್ಟು ಶಕ್ತಿ ಇದೆ. ಬೆಲ್ಲ ಲಕ್ಷ್ಮೀದೇವಿ ಸ್ವರೂಪ ಎಂದು ಹೇಳುತ್ತಾರೆ. ನಮ್ಮ ಗ್ರಹಗಳು ನಮ್ಮ ಜೀವನದಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸುತ್ತವೆ. ಗ್ರಹಗತಿಗಳು ಸರಿ ಇದ್ದರೆ ನಮಗೆ ಎಲ್ಲವೂ ಸರಾಗವಾಗಿ ನಡೆಯುತ್ತವೆ. ಅದೇ ರೀತಿ ಒಂದು ವೇಳೆ ಗ್ರಹಗತಿಗಳು ಸರಿ ಇಲ್ಲದಿದ್ದರೆ ನಮ್ಮ ಯಾವ ಕೆಲಸಗಳು ಕೈಗೂಡುವುದಿಲ್ಲ. ನಮ್ಮ ಕೆಲಸಗಳಿಗೆ ಯಾವುದೋ ಒಂದು ರೀತಿಯ ಅಡ್ಡಿ ಆತಂಕಗಳು ಎದುರಾಗುತ್ತವೆ. ಅವುಗಳನ್ನು ಸ್ವಲ್ಪ ಮಟ್ಟಿಗೆ ಸುಧಾರಿಸಲು ತವರು ಮನೆಯಿಂದ ಈ ವಸ್ತುಗಳನ್ನು ತಂದುಕೊಂಡರೆ ಅವುಗಳಿಂದ ನಮ್ಮ ಅದೃಷ್ಟ ಬದಲಾಗುತ್ತದೆ ಎಂದು ಪಂಡಿತರು ಹೇಳುತ್ತಾರೆ. ತವರು ಮನೆಯಿಂದ ಅರಿಶಿನ ಕುಂಕುಮವನ್ನು ತಂದರೆ ಆ ಮನೆ ಯಾವಾಗಲೂ ಸುಖವಾಗಿರುತ್ತದೆ. ಹಾಗೆ ಆ ಹೆಣ್ಣು ಮಕ್ಕಳು ದೀರ್ಘ ಸುಮಂಗಲಿಯಾಗಿರುತ್ತಾರೆ. ತವರು ಮನೆ ಅರಿಶಿನ ಕುಂಕುಮಕ್ಕೆ ಅಷ್ಟು ಶಕ್ತಿ ಇದೆ. ತವರು ಮನೆಯ ಅರಿಶಿನ ಕುಂಕುಮದಲ್ಲಿ ಶುದ್ಧ ಮನಸ್ಸಿನಿಂದ ಆಶೀರ್ವಾದಗಳು ಸಿಗುತ್ತವೆ. ಯಾವ ತಂದೆ ತಾಯಿ ಕೂಡ ಮಗಳ ಸಂಸಾರದಲ್ಲಿ ಕಷ್ಟಗಳು ನೋಡಲು ಇಷ್ಟಪಡುವುದಿಲ್ಲ. ಅಂತಹ ತಂದೆ ತಾಯಿಯ ಆಶೀರ್ವಾದದ ಕುಂಕುಮ ಅರಿಶಿನವನ್ನು ತಂದರೆ ಆಯಸ್ಸು, ಆರೋಗ್ಯ ವೃದ್ಧಿಸುತ್ತದೆ. ಆನೆ ಬೊಂಬೆಯನ್ನು ತವರು ಮನೆಯಿಂದ ತಂದರೆ ಸಾಲಗಳಿಂದ ಮುಕ್ತಿ ಪಡೆಯಬಹುದು. ಚಿನ್ನ, ಬೆಳ್ಳಿಯ ಆನೆ ಬೇಕಾಗಿಲ್ಲ. ತಾಮ್ರ, ಹಿತ್ತಾಳೆ, ಲೋಹ ಅಥವಾ ಮರದ್ದು ಕೂಡ ಆಗಬಹುದು. ತಂದುಕೊಂಡರೆ ತುಂಬ ಒಳ್ಳೆಯದು. ಮಣ್ಣಿನ ಮಡಿಕೆಗಳನ್ನು ತವರು ಮನೆಯಿಂದ ತಂದರೆ ತುಂಬ ಒಳ್ಳೆಯದು. ಇದರಿಂದ ನಿಮ್ಮ ಮನೆಯಲ್ಲಿ ನೆಮ್ಮದಿ, ಶಾಂತಿ, ಸಂತೋಷಗಳು ಕೂಡಿರುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ.